34th question. Everything seemed like scenes from some pantomime show to Satish. Why? ಯಾಕೆ ಅವರಿಗೆ ಎಲ್ಲ ಘಟನೆಗಳು ಒಂದು ನಾಟಕ, ಪ್ಯಾಂಟಮೈಮ್ ಅಂತಂದ್ರೆ ನಾಟಕದ ದೃಶ್ಯಾವಳಿಗಳಂತೆ ಭಾಸವಾಯಿತು. ಓಕೆ. ವೆನ್ ಸತೀಶ್ ವೆಂಟ್ ಟು ಕಾಶ್ಮೀರ್ ವಿತ್ ಹಿಸ್ ಫ್ಯಾಮಿಲಿ, ಯಾವಾಗ ಅವರು ಕಾಶ್ಮೀರಕ್ಕೆ ಹೋಗಿದ್ರೋ ತಮ್ಮ ಕುಟುಂಬದ ಜೊತೆಗೆ, ಹಿ ಫೆಲ್ ಇನ್ ಟು ದ ರ್ಯಾಪಿಡ್ಸ್ ಅಂಡ್ ಗಾಟ್ ಫ್ರಾಕ್ಚರ್. ಸೊ ಅವರು ಆ ರಭಸವಾಗಿ ಹರಿಯುವ ನೀರಿನಲ್ಲಿ ಬಿದ್ದು ತಮ್ಮ ಕಾಲುಗಳಿಗೆ ಏಟ್ ಮಾಡಿಕೊಂಡಿದ್ರು. ಹಿ ಸಫರ್ಡ್ ಫ್ರಮ್ ಫ್ರೀಕ್ವೆಂಟ್ ಫೀವರ್ ಅಂಡ್ ಇನ್ಫೆಕ್ಷನ್ಸ್ ಎಸ್ಪೆಷಲಿ ಆಫ್ ದ ಇಯರ್. ಪದೇ ಪದೇ ಅವರು ಜ್ವರ ಮತ್ತು ಸೋಂಕಿಗೆ ತುತ್ತಾಗ್ತಾರೆ ಮಕ್ಕಳೇ. ಇನ್ಫೆಕ್ಷನ್ ಅಂದ್ರೆ ಏನು? ಸೋಂಕಿಗೆ ತುತ್ತಾದಾಗ ಅದು ಸ್ಪೆಷಲ್ ಆಗಿ ಮುಖ್ಯವಾಗಿ ಕಿವಿಯ ಒಂದು ಸೋಂಕಿಗೆ ತುತ್ತಾಗ್ತಾರೆ. He felt as if some huge weight was pressing upon his head, making everything seem far away and silent. ಸೊ ಅವರಿಗೆ ಪದೇ ಪದೇ ಜೋರಾದ ತೀವ್ರವಾದ ತಲೆನೋವು ಬರ್ತಾ ಇರುತ್ತೆ. ಸೊ ಈ ತಲೆನೋವಿನ ಕಾರಣದಿಂದಾಗಿ ತಲೆಯ ಮೇಲೆ ಒಂದು ಭಾರವನ್ನ ಇಟ್ಟು ಒತ್ತಿದಂತೆ ಭಾಸವಾಗ್ತಾ ಇರುತ್ತೆ. ಓಕೆ. ಸೊ ಇದರಿಂದ ಮೇಕಿಂಗ್ ಎವ್ರಿಥಿಂಗ್ ಸೀಮ್ ಫಾರ್ ಅವೇ ಅಂಡ್ ಸೈಲೆಂಟ್ ಅಂತಂದ್ರೆ ಎಲ್ಲಾನು ಕೂಡ ತುಂಬಾ ದೂರದಲ್ಲಿದೆ, ಸರಿಯಾಗಿ ಕಿವಿ ಕೇಳಿಸದೇ ಇರೋದ್ರಿಂದ ತುಂಬಾ ದೂರದಲ್ಲಿದೆ ಮತ್ತು ತನ್ನ ಸುತ್ತಲಿನ ಪ್ರಪಂಚ ಒಂದು ಮೌನದಲ್ಲಿದೆ ಅನ್ನೋ ತರ ಫೀಲ್ ಆಗತ್ತೆ. ಹಿ ಫೆಲ್ಟ್ ಹೆಲ್ಪ್ಲೆಸ್, ಪಾಪ ಅವರು ಅಸಹಾಯಕರಾಗ್ಬಿಡ್ತಾರೆ. ಓಕೆ. ಸೊ ಯಾರಿಗಾದ್ರೂ ಚಿಕ್ಕ ಹುಡುಗನಿಗೆ ಕಿವಿ ಕೇಳಿಸಿಲ್ಲ ಅಂತಂದ್ರೆ ಅವರಿಗೆ ಅಸಹಾಯಕತೆ ಆಗತ್ತೆ ಅಲ್ವಾ. ಅಂಡ್ ಅಪ್ಸೆಟ್ ಅಟ್ ಬೀಯಿಂಗ್ ಕನ್ಫೈನ್ಡ್ ಟು ಬೆಡ್ ಆಸ್ ಹಿ ವಾಸ್. ಯಾಕೆ ಅಂತಂದ್ರೆ ತಮ್ಮ ಬೆಡ್ಡಿಗೆ ಸೀಮಿತ, ಹಾಸಿಗೆಗೆ ಸೀಮಿತವಾಗಿದ್ದರಿಂದ ಸೊ ಅವರು ತುಂಬಾ ಬೇಜಾರಾಗ್ಬಿಡತ್ತೆ ಆ ಹುಡುಗನಿಗೆ. ಓಕೆ. ದ ಸೈಲೆನ್ಸ್ ವಾಸ್ ದ ವರ್ಸ್ಟ್ ಫಾರ್ ಸತೀಶ್. ಆ ಚಿಕ್ಕ ಹುಡುಗನಿಗೆ ಮೌನ ಅನ್ನೋದು, ಮೌನ ಅಂತಂದ್ರೆ ಅವರಿಗೆ ಕಿವಿ ಕೇಳಿಸದೇ ಇರೋದ್ರಿಂದ ಯಾವ ಒಂದು ಶಬ್ದಗಳು ಅವರಿಗೆ ಕೇಳಿಸ್ತಾ ಇರೋದಿಲ್ಲ. ಸೊ ಅವಾಗ ಈ ಮೌನ ಅನ್ನೋದು ಒಂದು ತುಂಬಾ ಕೆಟ್ಟದಾದ ಅನುಭವವನ್ನ ಕೊಡುತ್ತೆ ಅವರಿಗೆ. Everything seemed like scenes from pantomime show as he was slowly losing his hearing capacity. ಅವರು ನಿಧಾನವಾಗಿ ತಮ್ಮ ಕೇಳಿಸಿಕೊಳ್ಳುವ ಶಕ್ತಿಯನ್ನ ಕಳೆದುಕೊಂಡಿದ್ದರಿಂದ ಎಲ್ಲವೂ ಕೂಡ ಒಂದು ನಾಟಕದ ದೃಶ್ಯಾವಳಿಗಳಂತೆ ಅವರಿಗೆ ಭಾಸವಾಗ್ತಾ ಹೋಗುತ್ತೆ ಮಕ್ಕಳೇ. So you can see this in the 12th paragraph of your lesson. Okay. Wherever possible, I will mention here the paragraph where you can get the answer to it.